ಗೆಳತಿಯ ಫೋನ್ ರಿಸೀವ್ ಮಾಡಿದ್ದ ಗೆಳೆಯನ ಕೊಲೆ, ಬೈಕ್ನಿಂದ ಗುದ್ದಿ ಹತ್ಯೆ, ಸ್ನೇಹಿತನ ಬರ್ಡೇ ಪಾರ್ಟಿ ನಡೆಸಿ ಕೃತ್ಯ. ಗೆಳತಿಯ ಫೋನ್ ರಿಸೀವ್ ಮಾಡಿದ ಗೆಳೆಯನನ್ನ ಭೀಕರವಾಗಿ ಕೊಂದ ಘಟನೆ ನಂಜನಗೂಡು ತಾಲೂಕಿನ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದಿದೆ. ಕೇವಲ ಫೋನ್ ರಿಸೀವ್ ಮಾಡಿದ್ದಕ್ಕೆ ಬೈಕ್ನಲ್ಲಿ ಗುದ್ದಿ ಕೊಲೆ ಮಾಡಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 5 ಸ್ನೇಹಿತರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಕೆಂಪಿಸಿದ್ದನಹುಂಡಿ ಗ್ರಾಮದ ವಸಂತ್ ಕುಮಾರ್, ಮಧುಸೂದನ್, ಚಂದ್ರು, ರವಿಚಂದ್ರ, ಸಿದ್ದರಾಜು ಎಂಬುವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಿರಣ್ ಮೃತ ದುರ್ದೈವಿ. 15/7/2025ರಂದು ಸ್ನೇಹಿತ ರವಿಚಂದ್ರನ್ ಹುಟ್ಟುಹಬ್ಬ ಇತ್ತು. ಕಿರಣ್ ಬರ್ತ್ಡೇ ಪಾರ್ಟಿ ಆಚರಿಸಲು 5 ಮಂದಿ ಸ್ನೇಹಿತರ ಜೊತೆ ಹೊರಟ. ಹೆಜ್ಜಿಗೆ ಸೇತುವೆಯ ತೋಪಿನ ಬಳಿ 6 ಮಂದಿ ಸೇರಿ ಎಣ್ಣೆ ಪಾರ್ಟಿ ಶುರು ಮಾಡಿದ್ರು. ವಸಂತ್ ಮೂತ್ರ ವಿಸರ್ಜನೆ ಮಾಡಲು ಸ್ವಲ್ಪ ದೂರ ಹೋದ. ಈ ವೇಳೆ ವಸಂತ್ ಫೋನ್ ರಿಂಗ್ ಆಗಿ ಕಿರಣ್ ರಿಸೀವ್ ಮಾಡಿದ. ರಶ್ಮಿ ಎಂಬ ಆಕೆಯಿಂದ ಫೋನ್ ಬಂದಿತ್ತು. ಯಾಕೆ ವಸಂತ್ ಮೊಬೈಲ್ಗೆ ಫೋನ್ ಮಾಡಿದ್ದೀಯಾ ಎಂದು ಕಿರಣ್ ಪ್ರಶ್ನಿಸಿದ್ದ. ಕೆಲ ಸಮಯದ ನಂತರ ಮತ್ತೆ ರಶ್ಮಿಯಿಂದ ಬಂದ ಫೋನ್ ವಸಂತ್ ರಿಸೀವ್ ಮಾಡಿದಾಗ ಕಿರಣ್ ರಿಸೀವ್ ಮಾಡಿದ ವಿಚಾರ ಗೊತ್ತಾಯಿತು. ಇಷ್ಟಕ್ಕೆ ಇಬ್ಬರ ನಡುವೆ ಗಲಾಟೆ ಶುರುವಾಯಿತು. ವಸಂತ್ ಜೊತೆ ಸೇರಿದ 4 ಸ್ನೇಹಿತರು ಕಿರಣ್ ಮೇಲೆ ಹಲ್ಲೆ ನಡೆಸಿದ್ರು. ಸ್ಕೂಟರ್ನಿಂದ ಗುದ್ದಿ ಕೆಳಗೆ ಬೀಳಿಸಿ ಹಲ್ಲೆ ನಡೆಸಿ ಪರಾರಿಯಾದರು. ಮಾಹಿತಿ ಅರಿತ ಸಹೋದರ ಅಣ್ಣನನ್ನ ಆಸ್ಪತ್ರೆಗೆ ದಾಖಲಿಸಿದ. ಚಿಕಿತ್ಸೆ ಫಲಕಾರಿಯಾಗಿದೆ. ಕಿರಣ್ ಮೃತಪಟ್ಟಿದ್ದಾರೆ. ಯುವತಿಯ ಫೋನ್ ರಿಸೀವ್ ಮಾಡಿದ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತ ಎನ್ನುವುದನ್ನ ಮರೆತು ಬರ್ತ್ಡೇ ಪಾರ್ಟಿ ದಿನವೇ ಗೆಳೆಯನನ್ನ ಕೊಂದಿದ್ದಾರೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸರ್, ನನ್ನ ಹೆಸರು ಚರಣ ಅಂತ, ಕೆಂಪಿಸಿದ್ದನಹುಂಡಿಯವರು ಸರ್. ನಿನ್ನೆ ನಮ್ಮ ಅಣ್ಣ ಒಂದು 4 ಗಂಟೆ ಅಷ್ಟೊತ್ತಲ್ಲಿ ನಂಜನಗೂಡಿಗೆ ಹೋಗಬೇಕು ಅಂತ ಒಂದು ಸ್ವಲ್ಪ ಏಟಾಗ್ಬಿಟ್ಟಿತ್ತು ಇಲ್ಲಿ ಭುಜ ಹತ್ರ. ಅದನ್ನ ಚೆಕಪ್ ಮಾಡಿಸ್ಕೊಬರ್ಬೇಕು ಅಂದ್ಬಿಟ್ಟು ನಂಜನಗೂಡಿಗೆ ಹೋಗ್ತೀನಿ ಅಂತ ಹೋದ. ಅವಾಗ ನಮ್ಮೂರಲ್ಲಿ ಒಬ್ಬ ಹುಡುಗಂದು ಬರ್ಡೇ ಇತ್ತು. ಅವನ ಹೆಸರು ರವಿಚಂದ್ರ ಅಂತ. ಅವ್ನು ಬರ್ಡೇ ಮಾಡೋಕ್ಕಂದು ನಂಜನಗೂಡಿಗೆ ಹೋದ್ರು. ನಂಜನಗೂಡಲ್ಲಿ ಕೇಕೆಲ್ಲ ಕಟ್ ಮಾಡಿಸ್ತೈತೆ ಅಂದರೆ ಕೇಕ್ ಕಟ್ ಮಾಡಿಸಿದಾಗ ತಿರ್ಗಿ ಆಯಿತು ಪಾರ್ಟಿ ಮಾಡೋದು ಅಂದ್ಬಿಟ್ಟು ಈ ಹೆಜ್ಜಿಗೆ ಗ್ರಾಮದ ಪಕ್ಕ ಒಂದು ತೋಪು ಅಂತ ಇದೈತೆ, ಅಲ್ಲಿಗೆಲ್ಲ ಹೋಗೋರೆ ಒಂದು 6 ಜನ. ಅವ್ರು ಯಾರು ಅಂದರೆ ವಸಂತ, ಕಿರಣ ನಮ್ಮಣ್ಣ, ಮಧು, ಅಭಿ ಅಂತ, ಇನ್ನೊಬ್ಬ ರವಿಚಂದ್ರ. ಇಷ್ಟು ಜನ ಅಲ್ಲಿ ಹೋಗಿ ಎಲ್ಲ ಮಾಮೂಲಿ ಪಾರ್ಟಿ ಎಲ್ಲ ಮಾಡಿದ್ದಾರೆ. ಮಾಡಬೇಕಾದ್ರೆ ಏನೋ ಒಂದು ಯಾವುದೋ ಒಂದು ಹುಡುಗಿದ ಮ್ಯಾಟ್ರು ಎಂಟ್ರಿ ಆಗಿತ್ತು. ಅಲ್ಲಿ ಎಂಟ್ರಿ ಆಗಿರ್ಬೇಕಾದ್ರೆ ಇವ್ರು ಏನು ಮಾಡೋನು, ಅವನು ಹಿಂಗೆ ಮಾಡಿದ್ನಲ್ಲ ಅಂದ್ಬಿಟ್ಟು ಅಲ್ಲಿ ನಮ್ಮ ಅಣ್ಣನಿಗೆ ವಸಂತ ಅನ್ನೋನು ಇಟ್ಕೊಂಡು ಅಲ್ಲೇ ಚೆನ್ನಾಗಿ ಹೊಡೆದವನು. ಹೊಡೆದು ಮೂಗಲೆಲ್ಲ ರಕ್ತ ಬಿಡಿಸಿ ಇಟ್ಕೊಳ್ಳೋಣ. ಆಯಿತು ಅಂದ್ಬಿಟ್ಟು ನಮ್ಮಣ್ಣ ಆಯಿತು ತಪ್ಪಾಯ್ತು, ನಾವು ಮಾಡೋದು ತಪ್ಪಾಯ್ತು ಅಂತ ಎಲ್ಲ ಕೇಳ್ಕೊಂಡು ಗಾಡಿ ಮನೆಗೆ ಬರ್ಬೇಕು ಅಂದ್ಬಿಟ್ಟು ಗಾಡಿ ಬಂತಿದ್ದ. ಬರ್ಬೇಕಾದ್ರೆ ತಿರ್ಗಾ ಏನು ಮಾಡಿದ್ರು, ಗಾಡಿ ತಗೊಂಡು ಹಿಂದೆ ಫಾಲೋ ಮಾಡ್ಕೊ ಹೋಗಿ ವಸಂತ ಅನ್ನೋನು ತಿರ್ಗಾ ಗಾಡಿ ಗುದ್ದಿ ಇನ್ನೂ ಏಟ್ ಮಾಡಿರೋದು ಅವನಿಗೆ. ಈಗ ಅವಾಗ ಅವ್ರು ನಮ್ಗೇನು ಫೋನ್ ಮಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ಅವರು ಮಾಮೂಲಿ ಹೋಗಿರಲ್ಲ ಅವ್ರ ಜೊತೆಲಿ. ಅವ್ರ ಜೊತೆಲಿ ಕರ್ಕೊಂಡು ಬರೋದು ಅದು ಏನು ಮಾಡಿಲ್ಲ. ಇವರಿಬ್ಬರು ಜಗಳ ಮಾಡ್ಕೊಂಡು ಆ ಸೈಡ್ಗೆ ಹೋದ್ರು. ತಿರ್ಗಿ ಇವರು ಗೊತ್ತಿಲ್ಲ ಅನ್ನೋ ಥರ ಸೈಡ್ ಬಂದ್ಬಿಟ್ಟವ್ರು ಇವ್ರಿಗೆ. ಅದೆಲ್ಲ ಆದಮೇಲೆ ತಿರ್ಗಾ ಮನೆಗೆ ಬಂದ್ಬಿಟ್ಟು ನಮ್ಮ ಅಣ್ಣನ ಫೋನು ಇವ್ರಿಗೆ ಇನ್ನು 4 ಜನ ಇದ್ರಲ್ಲ ಅವ್ರ ಕೈಲಿತ್ತು. ಒಂದು ಕೊಟ್ಟರು ನಮ್ಮ ಅಣ್ಣ ಇಲ್ಲ ಅಂತ ಕೇಳಿದ್ರೆ ಜಗಳ ಆಯಿತು ಹಂಗಾಯಿತು ಅಂತ ಅವರು ಹೇಳಾದ್ಮೇಲೆ ಅವರು ನಾವು ಬನ್ನಿ ಆಯಿತು ನೋಡೋದ ಅಂತ ಕೇಳೋದಕ್ಕೆ ಆಯಿತು ಬನ್ನಿ ಹೋಗೋದ ಅಂದ್ಬಿಟ್ಟು ಹೇಳ್ದ. ಅಷ್ಟರಲ್ಲಿ ಈ ವಸಂತ ಅಂತ ರಣ್ಣ ಅವನಲ್ಲ ಅವ್ನು ಫೋನ್ ಮಾಡ್ದೆ ನನಗೆ, ಈ ಥರ ಇದಾಗ್ಬಿಡೋದ ಗಲಾಟೆ ಆಗ್ಬಿಟ್ಟು ಅಂದ್ಬಿಟ್ಟು ನಂಜನಗೂಡು ಹಾಸ್ಪಿಟ್ಲಿಗೆ ಕರ್ಕೊಯ್ತೀನಿ ಬಾ ಅಂತ ಹೇಳ್ದ. ನಾವು ಗಾಡಿ ಎತ್ಬಿಟ್ಟು ನಂಜನಗೂಡಿಗೆ ಹೋಗೋಷ್ಟರಲ್ಲಿ ನಂಜನಗೂಡಲ್ಲಿ ಆಗೋಲ್ಲ, ಸೀರಿಯಸ್ ಆಗೈತೆ, ಮೈಸೂರು ಕರ್ಕೋಬೇಕು, KRS ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಹೇಳಿದ್ರು. KRS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅವ್ನಿಗೇನು ಸ್ವಲ್ಪ ತುಟಿ ಹೊಡೆದಾಗಿತ್ತು ವಸಂತ ಅನ್ನೋನಿಗೆ. ನಮ್ಮ ಅಣ್ಣಗೆ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು. ಹೊಟ್ಟೆ ಒಳಗಡೆ ಲಿವರು ಡ್ಯಾಮೇಜ್ ಬ್ರೋಕ್ ಆಗ್ಬಿಟ್ಟು ಬ್ಲೀಡಿಂಗ್ ಆಯ್ತಿತ್ತು ಫುಲ್ ಒಳಗಡೆ ರಕ್ತ. ಹಂಗಾಗಿರ್ಬೇಕಾದ್ರೆ ಅವನು ಕರ್ಕೊಂಡು ಹೋದ್ರು. ಆಗ ನಾವು ಅಲ್ಲಿಗೆ ಬಂದವು. ಅವನು ನನ್ನ ಕೈಲಿ ಆಯ್ತಾ ಇಲ್ಲ ಅಂದ್ಬಿಟ್ಟು ರಾತ್ರಿ ಕೇಳಿದೆ ನಾನು, ಹೆಂಗಾಯ್ತು ನಿಮಗೆ, ಏನಾಯಿತು, ಆಕ್ಸಿಡೆಂಟ್ ಆದಂಗೆ ಆಗಲ್ಲ ಅಂತ ಕೇಳಿದೆ. ಈ ಥರ ಕರ್ಕೋಗಿ ಈ ಥರ ಎಲ್ಲ ಹೊಡೆದು ನನಗೆ ಈ ಥರ ಮಾಡಬೇಕು ಅಂತಂದು ನಾನು ಸತಾಯ್ತೀನಿ, ನಾನು ಕರಿಸ್ಕೊಂಡು ನೋಡಬೇಕು ಅಂತ ಊಟವನ್ನು ನಾನು ಎದುರು ನೋಡ್ಕೊಂಡು ಆಯಿತು ಕರ್ಕೋಯ್ತು ಅಂತ ಅವರು ಬ್ಲಡ್ ಚೆಕಪ್ ತರ್ಸೋಕ್ಕೆ ಹೇಳಿದರು. ಬ್ಲಡ್ ಚೆಕಪ್ ಮಾಡೋದಂటే ಫುಲ್ಲು ಲೇಟ್ ಆಯ್ತಿತ್ತು. ಆಗ ನಾನು ಇರೋಕ್ಕಾಯ್ತಿಲ್ಲ, ನಾನು ಸತಾಯ್ತೀನಿ ಅಂದ್ಬಿಟ್ಟು ಹೇಳ್ತಿದ್ದ. ನಾನು ಹೆಂಗಾಯ್ತು ಏನಂದ್ಬಿಟ್ಟು ಎಲ್ಲ ವಿಚಾರಿಸ್ಬಿಟ್ಟು ಇದು ಮಾಡಿದೆ. ಆಗ ಬೆಳಗ್ಗೆ ಇನ್ನೂ ಜಾಸ್ತಿ ಆಗಿತ್ತು. ಹೊಟ್ಟೆ ಉಗ್ರ ಬ್ಲೀಡಿಂಗ್ ಆಗಿ ಹೊಟ್ಟೆ ಫುಲ್ಲು ಇದಾಗ್ಬಿಟ್ಟು. ಅವಾಗ JSS ಹಾಸ್ಪಿಟಲ್ ಕರ್ಕೋಬೇಕು ಅಂದ್ಬಿಟ್ಟು JSS ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಿದೆ. ಅವರು ಫುಲ್ಲು ಎಮರ್ಜೆನ್ಸಿ ಕೇಸ್ ಆಗ್ಬಿಟ್ಟೈತೆ, ಇದು ಆಪ್ರೇಷನ್ ಮಾಡಲೇಬೇಕು ಅಂದ್ಬಿಟ್ಟು ಇಮಿಡಿಯೇಟಾಗಿ ಕರ್ಕೋಗಿ ಆಪ್ರೇಷನ್ ಶಿಫ್ಟ್ ಮಾಡಿದ್ರು. ಆಪ್ರೇಷನ್ ಶಿಫ್ಟ್ ಮಾಡಿದಾಗ ಕೊನೆಸಲ್ಲಿ ನೋಡ್ಕೊಬಿಡಿ ಅವ್ರು ಹೇಳಿದ್ರು, ಅವನು ಕಂಡೀಷನ್ ಎಲ್ಲ ನೋಡಿದ್ರು ಡಾಕ್ಟ್ರು, ನಾವು ಏನು ಹೇಳೋಕ್ಕಾಗಲ್ಲ, ಪ್ರಾಣದ ಮೇಲೆ ಏನು ಇದು ಮಾಡೋಕ್ಕಾಗಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ಕೊನೆಸಲ್ಲಿ ಎಲ್ಲ ನೋಡ್ದ. ಆಗ ಅವ್ನು ನೋಡ್ಬಿಟ್ಟು ಇದು ಆಪ್ರೇಷನ್ ಮಾಡೋಕೆ ಹೋಗ್ಬೇಕಾದ್ರೆ ಕೈ ಎತ್ತಾದ್ಮೇಲೆ ಒಳಗೆ ಕರ್ಕೋದ್ರು. ಆ ಕಡೆ ಬಂದಮೇಲೆ ಮಾತುಮೇಲೆ ಏನಿಲ್ಲ, ಬಾಡಿ ಮಾಮೂಲಿ ಕೋಮ ಸ್ಟೇಜ್ಗೆ ಹೋಗಿ ಐಸ್ ಹೋಗಿ ಹಾಕೋರೆ. 48 ಗಂಟೆ ಆದಮೇಲೆ ರಿಸಲ್ಟ್ ಗೊತ್ತೈತೆ ಅಂತ ಹೇಳಿದ್ರು.
ಹೇಳಿದಾಗ ಅದ್ರ ನೈಟೇ BP ಫುಲ್ಲು ಎಲ್ಲ ಡೌನ್ ಆಗ್ಬಿಟ್ಟು ಮಾಮೂಲಿ ಲಿವರು ಇನ್ನೂ ಜಾಸ್ತಿ ಅದು ಓಪನ್ ಆಗಿ ಫುಲ್ಲು 15 ಸೆಂಟಿಮೀಟ್ರು ಡ್ಯಾಮೇಜ್ ಆಗಿಬಿಟ್ಟಿತ್ತು ಲಿವರು. ಡ್ಯಾಮೇಜ್ ಆಗಿದ್ಮೇಲೆ ಅದಕ್ಕೆ ಬಟ್ಟೆ ಎಲ್ಲ ಕಟ್ಟಿ ಹೆಂಗೋ ರೆಡಿ ಮಾಡಿದರು. ಅದು ಬೆಳಿಗ್ಗೆ ಗಂಟ ಏನಾಗಿತ್ತು ಇನ್ನೂ ಜಾಸ್ತಿ ಆಗ್ಬಿಟ್ಟಿದ್ದು. ತಿರ್ಗಾ ಬೆಳಿಗ್ಗೆ ಆದ್ಮೇಲೆ ಸರ್ಜರಿ ಮಾಡಿ ಏನೇನೋ ಮಾಡಿ ಇದು ಮಾಡಿದ್ರು, ಅವಾಗಲೂ ಏನೂ ಆಗಿಲ್ಲ. ಇವಾಗ ಫೈನಲಿ ಆಗಲ್ಲ ಅಂತ ಇವ್ರು ಹೇಳ್ಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಈಗ ಕಾನೂನು ಇಷ್ಟೆಲ್ಲ ಇದು ಹಿಂಗೆ ಮಾಡೋರಲ್ಲ ಫಿಲಮಲ್ಲಿ ಮಾಡ್ದಂಗೆ, ಏನು ಹೇಳ್ತೀರಾ ಅಂತ? ಸರ್ ಯಾರನ್ನೂ ನಂಬೋಕ್ಕೋಗ್ಬಿಡು ಸರ್, ಯಾರ ಜೊತೆ ಹೋಗ್ಬಿಡ್ದು. ಎಲ್ಲಿಗಾರು ಹೋದ್ರೆ ಫಸ್ಟು ಮನೆಯವ್ರಿಗೆ ತಿಳಿಸ್ಬಿಟ್ಟು ಇಲ್ಲಿ ಹೋಯ್ತಿದ್ದೀನಿ ಈ ಥರ ಆಯ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ಮನೇಲಿ ತಿಳಿಸ್ಬಿಟ್ಟು ಹೋಗ್ಬಿಟ್ಟು ಸರ್. ಹೋದ್ರು ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಬೇಕು ಸರ್. ಈ ಥರದವ್ರಂತೂ ದಂಡಕ್ಕೆ ಸೇರಿಸ್ಕೊಬಿಡು. ಈಗ ಏನಂತ ಕಂಪ್ಲೇಂಟ್ ಆಯ್ತಾ ಇವ್ರಗಳ ಮೇಲೆ? ಏನು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ನಾವು ನಮ್ಗೇನೋ ನಾವು ಏನೇನು ಹೇಳ್ದ ಅದೆಲ್ಲ ನಾವು ಇಲ್ಲಿ ಪೊಲೀಸ್ ಹತ್ರ ಎಲ್ಲನೂ ಹೇಳೋದಕ್ಕೆ. ಆಮೇಲೆ ಅವರು ಜೊತೆಲಿ 6 ಜನ ಹೋಗಿದ್ರಲ್ಲ, 6 ಜನದಲ್ಲಿ 2 ಹುಡುಗರು ಗೊತ್ತಿರೋರೆ, ಅವ್ರನ್ನ ಕರೆಸ್ತಾ ಅವ್ರಿಗೆ ಗೊತ್ತಿರ್ತಲ್ಲ ಏನೇನು ನಡೀತು ವಿಚಾರ ಅಲ್ಲಿ ಅಂತೆಲ್ಲ. ಈಗ ಅವ್ರು ಕರೆಸ್ಬಿಟ್ಟು ವಿಚಾರಣೆ ಮಾಡ್ತೀನಿ ಅಂತೆಲ್ಲ ವಿಚಾರಣೆ ಮಾಡ್ತಿದ್ರು. ಅದಕ್ಕೆ ನ್ಯಾಯವನ್ನು ಸಿಗ್ಬೇಕು ಅಂತ ಕೇಳ್ತೀವಿ ಸರ್. ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಚರಣ ಅಂತ ಸರ್. ಗಿರೀಶ್ ಅಂತ ಕೆಂಪಿಸಿದ್ನುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ತೊರೆಮಾವು ಗ್ರಾಮದ ಪಂಚಾಯತಿ ಸದಸ್ಯರು. ಈ ಕೆಂಪಿಸಿದ್ನುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳೆಲ್ಲ ಒಂದು ಕಡೆ ಕಾರ್ಖಾನೆಗೆ ಒಳಪಟ್ಟಿರ್ತದೆ, ಇನ್ನೊಂದು ಪಕ್ಕದಲ್ಲಿ ನಂಜನಗೂಡು ತಾಲೂಕು ಸಿಟಿಗೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿರ್ತವೆ, ನದಿ ದಡದಲ್ಲಿ ಇರೋಂಥ ಗ್ರಾಮಗಳಿಗೆಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ನಿರ್ಜನವಾದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಎಲ್ಲ ಸುಮಾರು ಕೆಲವು ಯುವಕರುಗಳೆಲ್ಲ ಮದ್ಯಪಾನ ಪ್ರಿಯರು ಅಲ್ಲಿ ಬಂದು ಮದ್ಯಪಾನ ಮಾಡೋದು, ಪಾರ್ಟಿ ನೆಪದಲ್ಲಿ ಈ ಥರ ಎಲ್ಲ ಗುಂಪು ಸೇರೋದು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗೋಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಲ್ಲಿ. ಹಾಗಾಗಿ ಈಗ ಮೊನ್ನೆ ತಾನೇ ಒಂದು ಗಲಾಟೆ ನಡೆದು ಸ್ನೇಹಿತರ ಜೊತೆಗೆ ಬರ್ತಡೇ ಪಾರ್ಟಿಗೆ ಅಂತೇಳಿ ನೋಡಿ ಈಗ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ಳೋಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ದಯಮಾಡಿ ಇದನ್ನು ಪೊಲೀಸ್ ಇಲಾಖೆಯವರೇ ಆಗಲಿ ಹಾಗೂ ತಾಲೂಕು ಆಡಳಿತ ಸಂಬಂಧಪಟ್ಟವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಅಲ್ಲಿ ಅನೈತಿಕ ಚಟುವಟಿಕೆ ಆಗೋದನ್ನೆಲ್ಲ ಸ್ವಲ್ಪ ತಡಿಬೇಕು. ಮತ್ತು ಇಲ್ಲಿ ಯಾವುದೇ ಸ್ನೇಹಿತರುಗಳು ಕೂಡ ತಡರಾತ್ರಿಯಾಗಿ ಈ ನಿರ್ಜನ ಪ್ರದೇಶಕ್ಕೆ ಈ ಥರ ಸುಮ್ಮನೆ ಗೊತ್ತಿಲ್ಲ ಪರಿಚಯದವ್ರ ಜೊತೆ ಎಲ್ಲ ಹೋಗಿ ಇಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ.